ವಿದ್ಯಾರ್ಥಿಗಳೇ, ಇವತ್ತು ನಾವು ಬಿ ಎ ಫೋರ್ತ್ ಸೆಮ್ಗೆ ಯಾವ ರೀತಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮೊದಲು UCMS ಲಾಗಿನ್ ಆದ ನಂತರ ಮೊದಲು ಲಾಗಿನ್ ಆಗತಕ್ಕಂಥ ವಿಧಾನ, ಯೂಸರ್ ನೇಮ್ ಇದು ಮಾಡ್ತೀರಾ. ಅದಾದ ನಂತರ ಪಾಸ್ವರ್ಡನ್ನು ಟೈಪ್ ಮಾಡ್ತೀರಾ. ಅದಾದಮೇಲೆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಮೊಬೈಲಲ್ಲಿ. ಇಲ್ಲಿ ಈ ಕಲರ್ ಮೇಲೆ ಹೋಮ್ ಸ್ಟೂಡೆಂಟ್ಸ್ ಅಕಾಡೆಮಿಕ್ಸ್ ಅಂತ ಆಪ್ಷನಲ್ಲಿ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಅಂತಕ್ಕಂಥದ್ದು ಅಕಾಡೆಮಿಕ್ಸಲ್ಲಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಅಕಾಡೆಮಿಕ್ಸಲ್ಲಿ ಏನಪ್ಪ ಅಂತಂದರೆ ಕೋರ್ಸ್ ರಿಜಿಸ್ಟ್ರೇಷನ್ ಬರುತ್ತೆ. ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಾರ್ನ ಮೂಲೆಯಲ್ಲಿ ಏನಪ್ಪ ಅಂದರೆ ನಿಮ್ಗೆ ಮೊಬೈಲಲ್ಲಿ ಬೇರೆ ಥರ ವ್ಯೂ ಆಗ್ಬೋದು. ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಕೋರ್ಸ್ ರಿಜಿಸ್ಟ್ರೇಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಹೋಮ್ ಸ್ಟೂಡೆಂಟ್ಸ್ ಆದಮೇಲೆ ಅಕಾಡೆಮಿಕ್ಸ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಅದಾದ ನಂತರ ನಿಮಗೆ ಈ ರೀತಿ ಯಾವ ಸೆಮಿಸ್ಟ್ರಿಗೆ ಮಾಡಬೇಕಾಗಿದೆ, 4ನೇ ಸೆಮಿಸ್ಟ್ರಿಗೆ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡ್ತೀರಾ. ಅದಾದ ನಂತರ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನಿಮಗೆ 2 ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗಿದೆ. ನೆನ್ಪಿಟ್ಕೊಳ್ಳಿ, 2 ಲ್ಯಾಂಗ್ವೇಜು. ಇಲ್ಲಿ ನಿಮ್ಮದು ಇಂಗ್ಲೀಷ್ ಇದೆ, ಇಲ್ಲಿ ಹಿಂದಿ ಇದೆ, ಇಲ್ಲಿ ಕನ್ನಡ ಇದೆ. ಇಲ್ಲೇ ನೀವು 2 ಕ್ಲಿಕ್ ಮಾಡ್ತಾ ಪ್ರಯತ್ನ ಪಟ್ಟರೆ ಬರಲ್ಲ ಅದು. ನೀವು ಯಾವಾಗಲೂ 2 ಲ್ಯಾಂಗ್ವೇಜನ್ನು ಕೋರ್ಸ್ ಪೇಪರ್ 1ನಲ್ಲಿ ಒಂದು, ಆಮೇಲೆ ಕೋರ್ಸ್ ಪೇಪರ್ 2ದಲ್ಲಿ ಇನ್ನೊಂದು ಲ್ಯಾಂಗ್ವೇಜು. ನೆನ್ಪಿಟ್ಕೊಳ್ಳಿ, ಒಂದು ಉದಾಹರಣೆಗೆ ಕನ್ನಡ ಅನ್ಕೊಳ್ಳೋಣ. ನಾವು 1, 2, 3 ಸೀರಿಯಲ್ಲು ಒಂದು ಸೆಟ್ ಇರುತ್ತೆ ಕನ್ನಡ ಲ್ಯಾಂಗ್ವೇಜ್ದು. ಇಲ್ಲಿ ಒಂದು ಕನ್ನಡ ಕ್ಲಿಕ್ ಮಾಡ್ಕೋತೀರಾ. ಇನ್ನೊಂದು ಲ್ಯಾಂಗ್ವೇಜು 4, 5, 6 ಸೀರಿಯಲ್ ನಂಬರ್ ಕೋರ್ಸ್ ಪೇಪರ್ 2. ಇಲ್ಲೇನಪ್ಪ ಅಂದರೆ ಹಿಂದಿ ಇರೋರು ಹಿಂದಿ ಕ್ಲಿಕ್ ಮಾಡ್ತೀರಾ, ಇಂಗ್ಲೀಷ್ ಇರೋರು ಇಂಗ್ಲೀಷ್ ಕ್ಲಿಕ್ ಮಾಡ್ತೀರಾ. ನೆನ್ಪಿಟ್ಕೊಳ್ಳಿ, ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡೋದ್ರಲ್ಲೇ ಬಹಳ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಮೊದಲನೇದಾಗಿ ಕೋರ್ಸ್ ಪೇಪರ್ 1ನಲ್ಲಿ ಒಂದು, ಕೋರ್ಸ್ ಪೇಪರ್ 2ದಲ್ಲಿ 2ನೇ ಲ್ಯಾಂಗ್ವೇಜ್ ಅನ್ನು ಕ್ಲಿಕ್ ಮಾಡ್ತೀರಾ, ಸೆಲೆಕ್ಟ್ ಮಾಡ್ತೀರಾ. ಅದಾದ ನಂತರ NSS ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎಕನಾಮಿಕ್ಸ್ DSC ಆಪ್ಷನಲ್ ಸೆಲೆಕ್ಟ್ ಮಾಡೋದು 2 ಎಕನಾಮಿಕ್ಸ್. ಮ್ಯಾಕ್ರೋ ಎಕನಾಮಿಕ್ಸ್ ಒಂದಿದೆ, ಸ್ಟ್ಯಾಟಿಕ್ಸ್ ಫಾರ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಅವ್ರಿಗೆ ಮಾತ್ರ ಈ ರೀತಿ ಆಪ್ಷನ್ ಬರುತ್ತೆ ಕ್ಲಿಕ್ ಮಾಡೋದು. ಹಿಸ್ಟ್ರಿ, ಪಾಲಿಟಿ, ಇಂಗ್ಲೀಷ್ ಅವರಿಗೆ ಯಾವುದೇ ಆಪ್ಷನ್ಸ್ ಬರಲ್ಲ. ನೆನ್ಪಿಟ್ಕೊಳ್ಳಿ, ಎಕನಾಮಿಕ್ಸ್ ಅವ್ರಿಗೆ ಮಾತ್ರ ಈ ರೀತಿ ಬರುತ್ತೆ. ಎಕನಾಮಿಕ್ಸು ಮತ್ತು ಎಕನಾಮಿಕ್ಸ್ 2 ಪೇಪರ್ ಆಯಿತು. ಹಿಸ್ಟ್ರಿ 2 ಪೇಪರು. ಇದು ನಿಮ್ಮ ಮ್ಯಾಂಡೇಟರಿ ಇದೆ, ಕಂಪಲ್ಸರಿ ಫೈನಾನ್ಷಿಯಲ್ ಎಜುಕೇಷನು. ಇಷ್ಟಾದಮೇಲೆ ಟೋಟಲ್ ಕ್ರೆಡಿಟ್ಸ್ 25 ಅಂತ ಡಿಸ್ಪ್ಲೇ ಆಗಬೇಕು ನಿಮಗೆ. ಇಷ್ಟಾದಮೇಲೆ ಇನ್ನೊಂದು ಸಲ ನೋಡ್ಕೊಳ್ಳಿ, ಲ್ಯಾಂಗ್ವೇಜು ಕೋರ್ಸ್ 1ನಲ್ಲಿ ಒಂದು ಪೇಪರ್ ಕನ್ನಡ ಅಥವಾ ಇಂಗ್ಲೀಷ್. ಕನ್ನಡ ಇದ್ದರೆ ಕನ್ನಡ ಮಾಡ್ಕೊಳ್ಳಿ ಫಸ್ಟು. ಕೋರ್ಸ್ ಪೇಪರ್ 2ದಲ್ಲಿ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಮಾಡ್ಕೊಳ್ಳಿ, ಹಿಂದಿ ಇದ್ದರೆ ಹಿಂದಿ. ಹಿಂದಿ ಇದೆ, ಹಿಂದಿ ಸೆಲೆಕ್ಟ್ ಆಗಿದೆ, ಅಲ್ಲಿ ಮಾಡ್ಕೊಂಡಿದ್ವಿ. NSS ಮತ್ತು ಎಕನಾಮಿಕ್ಸ್ ಅವ್ರಿಗೆ ಈ ರೀತಿ ಆಪ್ಷನ್ ಬರುತ್ತೆ. ಇದೊಂದು ಮಾಡಿದ್ಮೇಲೆ ಟೋಟಲ್ ಕ್ರೆಡಿಟ್ಸ್ 25 ಆಯಿತು. ಅದಾದಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಬರುತ್ತೆ. ಇಲ್ಲಿ ನೀವು ಸಬ್ಮಿಟ್ ಎಸ್ ಅಂತ ಕೊಡ್ತೀರಾ. ಎಸ್ ಅಂತ ಕೊಟ್ಟಮೇಲೆ ಕೋರ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಇದು ಬಂದರೆ ನಿಮ್ಮದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗಿದೆ ಅಂತ ಅರ್ಥ. ಈ ರೀತಿ ಪ್ರೊಸೆಸ್ ಮಾಡಿ ನೀವು ಎಲ್ಲರೂ ಏನಪ್ಪ ಅಂದರೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು.